ಮಕ್ಕಳ ಕೈಗೆ ಮೊಬೈಲ್ ಕೊಡುವ ಎಲ್ಲ ಪೋಷಕರು ತಪ್ಪದೇ ಈ ವಿಡಿಯೋನ ನೋಡಬೇಕಾಗತ್ತೆ. ನಿಮ್ಮ ಮಕ್ಕಳು ಪದೇ ಪದೇ ಸೆಲ್ ಫೋನ್ ನೋಡ್ತಿದ್ದಾರಾ? ಆದರೆ ಜಾಗರೂಕರಾಗಬೇಕಾಗತ್ತೆ. ಈ ವಿಡಿಯೋನ ನೋಡಿ ನಂತರ ಮಕ್ಕಳಿಗೆ ನೀವು ಸೆಲ್ ಫೋನ್ ಕೊಡೋಲ್ಲ. ಹೌದು, ಮಕ್ಕಳಿಗೆ ಸೆಲ್ ಫೋನ್ ನೀಡುವುದು ಎಷ್ಟು ತಪ್ಪು ಎಂಬುದನ್ನು ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ಶಾಲೆಗೆ ತಯಾರಿ ನಡೆಸುತ್ತಿದ್ದ ಬಾಲಕನೊಬ್ಬ ಸೆಲ್ ಫೋನ್ ನೋಡ್ತಾ ಕುಳಿತಿರ್ತಾನೆ. ಬಾಲಕನ ತಾಯಿ ಆತನಿಗೆ ಬೈತಾರೆ. ಶಾಲೆಗೆ ಹೋಗುತ್ತಿರುವಾಗ ಸೆಲ್ ಫೋನ್ ನೋಡ್ತಾ ಇದೆಯಲ್ಲ, ಹೋಮ್ವರ್ಕ್ ಇದ್ರೆ ಮುಗಿಸ್ಕೋ, ಏನಾದರೂ ಓದೋದಿದ್ರೆ ಬರೆಯೋದಿದ್ರೆ ಮುಗಿಸ್ಕೊಂಡು ಆನಂತರ ಶಾಲೆಗೆ ಹೋಗ್ಬೇಕಲ್ವಾ ಅಂತ ಬೈತಾರೆ. ಬೈದ್ಬಿಟ್ಟು ಅವನು ಯೂಸ್ ಮಾಡ್ತಿದ್ದಂಥ ಫೋನನ್ನು ತೆಗೆದುಕೊಂಡ ನಂತರ ಆ ಹುಡುಗ ಪುಸ್ತಕವನ್ನು ಓದುವ ರೀತಿಯಲ್ಲಿ ಪುಸ್ತಕನ ತಗೊಂಡು ಓದೋದಕ್ಕೆ ಪ್ರಯತ್ನ ಪಡ್ತಾನೆ. ಅದಾದ ನಂತರ ಆ ಹುಡುಗ ಪುಸ್ತಕವನ್ನು ಮುಚ್ಚಿಟ್ಟು ಆಚೆಗೆ ಹೋಗ್ತಾನೆ. ಆಚೆಯಿಂದ ಒಳಗಡೆ ಬಂದು ಆ ಗೋಡೆಗೆ ನಿಲ್ಲಿಸಿದಂಥ ಒಂದು ಬ್ಯಾಟನ್ನು ನೋಡಿ ಬ್ಯಾಟನ್ನು ತೆಗೆದುಕೊಂಡು ಬಂದು ಆ ತಾಯಿಯ ತಲೆಗೆ ಹೊಡಿತಾನೆ. ತಾಯಿಯ ತಲೆಗೆ ಹೊಡೆದ ನಂತರ ತಾಯಿ ಕುಸಿದು ಬೀಳ್ತಾರೆ. ಅದನ್ನು ಕೂಡ ಗಮನಿಸದ ಆ ಬಾಲಕ ಮತ್ತೆ ಮೊಬೈಲ್ನನ್ನು ತೆಗೆದುಕೊಂಡು ಹೋಗಿ ಮೊಬೈಲ್ನಲ್ಲಿ ಬಿಸಿ ಹಾಕ್ತಾನೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಮಕ್ಕಳಿಗೆ ಮೊಬೈಲ್ನ ಕೊಡೋದ್ರಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗ್ಬೋದು ಅಂತ. ನೀವೇನಾದರೂ ಮಕ್ಕಳಿಗೆ ಈ ಥರ ಒಂದು ಅಭ್ಯಾಸವನ್ನು ಮಾಡಿಸಿದ್ರೆ ದಯವಿಟ್ಟು ಮಕ್ಕಳಿಗೆ ಸೆಲ್ ಫೋನ್ನಿಂದ ದೂರ ಇಟ್ಟರೆ ಬಹಳ ಒಳ್ಳೆಯದು ಅಂತ ಅನಿಸುತ್ತೆ.